ಈ ವಿಡಿಯೋದಲ್ಲಿ ನಾನು ಹೇಳುತ್ತಿರುವ ಕಥೆ ಇದು ಕೇವಲ ಕಥೆಯಲ್ಲ, ನಿಜವಾಗಿಯೂ ನಡೆದ ಒಂದು ಘಟನೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ತರಹದ ನಿಜವಾದ ಘಟನೆಗಳನ್ನು ನೀವು ನೋಡಿರಬಹುದು, ಕೇಳಿರಬಹುದು. ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೇ ಒಂದು ಲೈಕ್ ಇರಲಿ. ಒಂದು ಸುಂದರ ಕುಟುಂಬವಿತ್ತು. ತಂದೆ, ತಾಯಿ, ಒಬ್ಬ ಮಗ ಮತ್ತು ಒಬ್ಬ ಮಗಳು. ಎಲ್ಲರೂ ಅನ್ಯೋನ್ಯವಾಗಿ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ತಂದೆ ಪ್ರತಿದಿನವೂ ಕಷ್ಟಪಟ್ಟು ದುಡಿಯುತ್ತಿದ್ದರು ಮತ್ತು ಮನೆಯನ್ನು ಉತ್ತಮವಾಗಿ ನಿರ್ವಹಿಸುತ್ತಿದ್ದರು. ಅವರ ಮಗಳು ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಿದ್ದಳು. ಭವಿಷ್ಯದ ಬಗ್ಗೆ ಹಲವಾರು ಕನಸುಗಳನ್ನು ಕಂಡಿದ್ದಳು. ಆದರೆ ಒಂದು ವಿಷಯವಿತ್ತು. ತಂದೆ ಎಷ್ಟೇ ದುಡಿದರೂ ತಮ್ಮ ಆದಾಯದಲ್ಲಿ ಒಂದು ಪೈಸೆಯನ್ನು ಉಳಿಸುತ್ತಿರಲಿಲ್ಲ. ಸಂಪಾದಿಸಿದ ಹಣವನ್ನು ದಿನನಿತ್ಯದ ಖರ್ಚುಗಳಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಇತರ ಅಗತ್ಯಗಳಿಗೆ ಬಳಸುತ್ತಿದ್ದರು. ನಾಳೆ ಎಂಬ ಬಗ್ಗೆ ಹೆಚ್ಚು ಚಿಂತಿಸುತ್ತಿರಲಿಲ್ಲ, ಅಥವಾ ಹಣಕಾಸಿನ ಉಳಿತಾಯದ ಬಗ್ಗೆ ಅಷ್ಟಾಗಿ ಗಮನ ಹರಿಸುತ್ತಿರಲಿಲ್ಲ. ಇದೇನು ದೊಡ್ಡ ವಿಷಯ, ಯಾವಾಗಲೂ ದುಡಿಯುತ್ತಲೇ ಇರುತ್ತೇವೆ ಎಂಬ ಮನೋಭಾವದಲ್ಲಿ ಇದ್ದಿರಬಹುದು. ಹೀಗಿರುವಾಗ ಒಂದು ದಿನ ಇದ್ದಕ್ಕಿದ್ದಂತೆ ತಂದೆಯ ಆರೋಗ್ಯ ಹದಗೆಟ್ಟಿತು. ಯಾವುದೇ ಮುನ್ಸೂಚನೆ ಇಲ್ಲದೆ ಬಂದ ಈ ಅನಾರೋಗ್ಯದಿಂದ ಕುಟುಂಬಕ್ಕೆ ಆಘಾತವಾಯಿತು. ಚಿಕಿತ್ಸೆಗೆ ದುಬಾರಿ ಹಣದ ಅವಶ್ಯಕತೆ ಎದುರಾಯಿತು. ಆದರೆ ದುರದೃಷ್ಟವಶಾತ್ ಅವರ ಬಳಿ ಯಾವುದೇ ಉಳಿತಾಯವಿರಲಿಲ್ಲ. ಕೈಯಲ್ಲಿ ಒಂದಿಷ್ಟು ಹಣವಿಲ್ಲದೆ ಕುಟುಂಬ ತೀವ್ರ ಸಂಕಷ್ಟಕ್ಕೆ ಸಿಲುಕಿತು. ಈ ಪರಿಸ್ಥಿತಿಯನ್ನು ನೋಡಿದ ಮಗಳು ತನ್ನ ಕನಸುಗಳನ್ನು ಬದಿಗಿಟ್ಟು ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡಳು. ತನ್ನ ಇಂಜಿನಿಯರಿಂಗ್ ಕಾಲೇಜನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಕುಟುಂಬದ ಜವಾಬ್ದಾರಿಯನ್ನು ಹೊರಲು ಕೆಲಸಕ್ಕೆ ಸೇರಿಕೊಂಡಳು. ತಂದೆಯ ಚಿಕಿತ್ಸೆಗೆ ಮತ್ತು ಮನೆ ನಿರ್ವಹಣೆಗೆ ಅವಳು ತನ್ನ ಸಂಪಾದನೆಯನ್ನು ಬಳಸಿದಳು. ಆ ಚಿಕ್ಕ ವಯಸ್ಸಿನಲ್ಲೇ ಅವಳು ಇಡೀ ಮನೆಮಂದಿಯನ್ನು ಹಗಲಿರುಳು ಕಷ್ಟಪಟ್ಟು ನೋಡಿಕೊಂಡಳು. 1-2 ವರ್ಷಗಳ ಕಾಲ ಹೀಗೆ ದುಡಿದ ಮೇಲೆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿತು. ತಂದೆಯ ಆರೋಗ್ಯವು ಚೇತರಿಸಿಕೊಳ್ಳಲು ಶುರುಮಾಡಿತು. ಹಣಕಾಸಿನ ತೊಂದರೆಗಳು ಕೊಂಚ ಸಡಿಲಗೊಂಡ ತಕ್ಷಣವೇ ಆ ಹುಡುಗಿ ಮತ್ತೆ ತನ್ನ ವಿದ್ಯಾಭ್ಯಾಸದ ಬಗ್ಗೆ ಯೋಚಿಸಿದಳು. ಉಳಿತಾಯದ ಮಹತ್ವವನ್ನು ಅರಿತಿದ್ದ ಅವಳು ತನ್ನ ಉಳಿತಾಯದ ಹಣದಿಂದಲೇ ಮತ್ತೆ ಎಂಜಿನಿಯರಿಂಗ್ ಕಾಲೇಜಿಗೆ ಸೇರಿಕೊಂಡಳು. 3rd ಮತ್ತು 4th ಇಯರ್ ಅನ್ನು ಅತ್ಯಂತ ಶ್ರದ್ಧೆಯಿಂದ ಪೂರ್ಣಗೊಳಿಸಿ ಉತ್ತಮ ಅಂಕಗಳೊಂದಿಗೆ ಪದವಿ ಪಡೆದಳು. ಈ ಕಥೆ ನಮಗೆ ಒಂದು ಸ್ಪಷ್ಟವಾದ ಪಾಠವನ್ನು ಕಲಿಸುತ್ತದೆ. ಹಣದ ಉಳಿತಾಯ ಅತ್ಯಂತ ಮುಖ್ಯ. ಯಾವಾಗ ಯಾವ ಸಂಕಷ್ಟ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಉಳಿತಾಯವಿಲ್ಲದಿದ್ದರೆ ಅನಿರೀಕ್ಷಿತ ಪರಿಸ್ಥಿತಿಗಳು ನಮ್ಮ ಬದುಕನ್ನು ಸಂಕಷ್ಟಕ್ಕೆ ತಳ್ಳಬಹುದು. ಗಮನಿಸಿ, ಈ ಕಥೆಯು ಕೇವಲ ಶೈಕ್ಷಣಿಕ ಉದ್ದೇಶಗಳಿಗಾಗಿ ಮಾತ್ರ